ಮಾಜಿ ಸಚಿವ ಬಿಎ ಮೊಹಿದ್ದೀನ್ ಅವರಂತಹ ಹಿರಿಯರ ತ್ಯಾಗದ ಫಲದಿಂದ ಇಂದು ಮೀಫ್ಗೆ ರಾಜ್ಯದಲ್ಲೇ ಒಳ್ಳೆಯ ಸ್ಥಾನಮಾನವಿದೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಮೀಫ್ ನಾಡಿಗೆ ಸಾಕಷ್ಟು ಕೊಡುಗೆಯನ್ನ ನೀಡಿದೆ. ಸಂಸ್ಥೆಯು ಮತ್ತಷ್ಟು ಪ್ರಗತಿ ಸಾಧಿಸಲು ಸುಸಜ್ಜಿತ ಕಟ್ಟಡದ ಅಗತ್ಯವಿದ್ದು, ಕಟ್ಟಡ ನಿರ್ಮಿಸಲು ಜಮೀನು ಬೇಕು. ಹಾಗಾಗಿ ಸರ್ಕಾರಿ ಜಮೀನಿಗೆ ಅರ್ಜಿ ಸಲ್ಲಿಸಿದರೆ ಅದನ್ನು ಮಂಜೂರು ಮಾಡಿಸಲಾಗುವುದು ಎಂದು ರಾಜ್ಯ ವಿಧಾನಸಭೆಯ ಅಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಬಾವುಟಗುಡ್ಡೆಯಲ್ಲಿರುವಂತಹ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಫೆಡರೇಷನ್ನ ನವೀಕೃತ ಕಚೇರಿಯನ್ನ ಬುಧವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಮಿಫ್ ಕಾರ್ಯಾಲಯವು ಭವಿಷ್ಯದಲ್ಲಿ ಸಮಾಜ ಮತ್ತು ಸಮುದಾಯದ ಅಭಿವೃದ್ಧಿಗೆ ಹಾಕಲಾದ ತಾಣವಾಗಿದೆ. ಮಿಫ್ಗೆ ಸರ್ಕಾರದಿಂದ ಸಿಗಬಹುದಾದ ಕಾನೂನುಬದ್ಧ ಅವಶ್ಯಕತೆಯನ್ನು ಪೂರೈಸಲು ತಾನು ಬದ್ಧವಾಗಿದ್ದೇನೆ. ಸರ್ಕಾರ ಮತ್ತು ಮಿಫ್ ಮಧ್ಯೆ ತಾನು ಸೇತುವೆಯಾಗಿ ಸದಾ ಕೆಲಸ ಮಾಡುವೆ ಎಂದು ಯುಟಿ ಖಾದರ್ ಹೇಳಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ನಮ್ಮಿಂದ ಸರ್ಕಾರದ ಪ್ರತಿನಿಧಿಯಾಗಿ ಏನೆಲ್ಲ ಸಹಕಾರ ಬೇಕಾ, ನಾನೊಬ್ಬ ಸೋದರನಾಗಿ ನಿಮ್ಮ ಮುಂದೆ ಇದ್ದು ಬಹುಶಃ ನಿಮ್ಮ ಒಂದು ಸರ್ಕಾರ ಮತ್ತು ನಿಮ್ಮ ಮಧ್ಯೆ ಸೇತುವೆಯಾಗಿ ನನ್ನ ಕೆಲಸವನ್ನು ಖಂಡಿತವಾಗಿ ನಿರ್ವಹಿಸಂತ ಹೇಳಿಕೊಳ್ಳುತ್ತಾ, ಬಹುಶಃ ತಾವೆಲ್ಲರೂ ಯಾಕೆಂತ ಹೇಳಿದರೆ ನಮ್ಮ ಎಲ್ಲ ಸಮಸ್ಯೆ ಬಗೆಹರಿಸಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತೇಳಿ ನಾವು ಪ್ರತಿಯೊಂದು ಮನೆಗೆ ಕೂಡ ಇವತ್ತು ಅದನ್ನು ಜನಜಾಗೃತಿ ಮೂಡಿಸಿಕೊಳ್ಳಲು ಅತಿ ಅಗತ್ಯ. ಅದಕ್ಕೆ ಹುಡುಗಿಯರಿರಲಿ ಎಷ್ಟು ಅವ್ರಿಗೆ ಕಲಿಯಲಿಕ್ಕೆ ಸಾಧ್ಯವಿದೆ ಅಷ್ಟು ಹೆತ್ತವ್ರು ಪ್ರೋತ್ಸಾಹ ಕೊಡಬೇಕು, ಊರವರು ಸಹಕಾರ ಕೊಡುವಂಥ ಒಂದು ವಾತಾವರಣ ನಾವು ಇವತ್ತು ನಿರ್ಮಾಣ ಮಾಡಬೇಕಂತ ನಾನು ಇವತ್ತು ಕೇಳಿಕೊಂಡು, ಇವತ್ತು ನನಗೆ ಸಂಪೂರ್ಣವಾಗಿ ನಿಲ್ಲಬೇಕು ಇಚ್ಛೆ ಇದ್ದರೂ ಕೂಡ ಕ್ಷೇತ್ರದಲ್ಲಿ ಬೇರೆ ಕಾರ್ಯಕ್ರಮ ಇದ್ದ ಕಾರಣ ಸ್ವಲ್ಪ ಬೇಗ ಹೋಗಲಿಕ್ಕೆ ಅನುಮತಿ ಕೊಡಬೇಕಂತ ಕೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿ, ನಾನು ಮೀಫ್ ಸಂಸ್ಥೆಯ ಅಧ್ಯಕ್ಷರಿಗೆ ಅವರ ಅಧ್ಯಕ್ಷ ನಿಮಗೆಲ್ಲ ಹೇಳೋದು ಇಷ್ಟೇ, ನೀವು ಬಹುಶಃ ಇದನ್ನು ಬಾಡಿಗೆ ಪಡೆದುಕೊಂಡು ಅವತ್ತಿನ, ಯಾಕೆ ನನಗೆ ಬಿಲ್ಡಿಂಗ್ ಭಾಳ ಚಿರಪರಿಚಿತ. ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಇಲ್ಲಿ ಇಂಟರ್ಕನ್ ಆಫೀಸ್ ಎಲ್ಲ ಇಲ್ಲಿದೆ, ಹಲವಾರು ಯೂನಿಯನ್ ಮೀಟಿಂಗಲ್ಲೆಲ್ಲ ಮಾಡಿದ್ದು ಕೂಡ ನನಗೆ ನೆನಪಿರುವಂಥದ್ದು. ಅದಕ್ಕೆ ಬರುವಾಗ ನನಗೆ ಗೊತ್ತಿಲ್ಲ, ಇಲ್ಲಿ ಬರುವಾಗ ಅದೇ ನೆನಪಾಯಿತು. ನಮ್ಮ ಕಾಲೇಜ್ ಡೇಸ್ನ ಆ್ಯಕ್ಟಿವಿಟೀಸ್ ಎಲ್ಲ ಕೂಡ ಇವತ್ತು ನೆನಪ. ಇಲ್ಲಿ ಬಂದು ನಮ್ಮ ಸಿರಾಜ್ ಅವರ ಆಫೀಸ್ ಅಲ್ಲಿ ಪಕ್ಕದಲ್ಲಿ, ಅವರ ಗ್ರನೇಡ್ ಆಫೀಸ್ ಇಲ್ಲಿ ಪಕ್ಕದಲ್ಲಿ ಇತ್ತು. ನಾನು ನಿಮ್ಗೆ ಹೇಳೋದಿಷ್ಟೇ, ಆದಷ್ಟು ಬೇಗನೆ ಎಲ್ಲಿ ಅದೊಂದು ಸರ್ಕಾರಿ ಜಾಗನ ಗುರುತಿಸಿಕೊಂಡು ಅಪ್ಲಿಕೇಶನ್ ಕೊಡಿ. ನೀವು ಸರ್ವೆ ನಂಬರ್ ಹಾಕಿ ಅಪ್ಲಿಕೇಶನ್ ಕೊಟ್ಟರೆ ಜಾಗ ಸ್ಯಾಂಕ್ಷನ್ ಮಾಡಿಕೊಡುವ ಜವಾಬ್ದಾರಿ ನಂದು. ನನಗೆ ಅದಕ್ಕೆ ಪುಡ್ಸೋದಿಲ್ಲ, ಇದು ನಿಮ್ಮ ಸರ್ವೆ ಫೈಂಡ್ ಔಟ್ ಅದಕ್ಕೆ ಇಲ್ಲ, ಅದನ್ನು ಕೂಡ ನಾನು ಕೆಲಸ ಮಾಡ್ತಿದ್ದೆ. ಅದನ್ನು ನೀವು ತಾಸದ್ದು ಹೋಗಿ ಸಿಟಿಯಲ್ಲಿ ಕಷ್ಟ, ನೀವು ಸ್ವಲ್ಪ ನೋಡಿ ಎಲ್ಲಿ ಸಾಧ್ಯವಿದೆ ಅಲ್ಲಿ ಅದನ್ನು, ಸಾಧ್ಯವಿಲ್ಲದಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ. ಇದು ತುಂಬ ಕಷ್ಟದ ಕೆಲಸ ಇದೆ ಇದರಲ್ಲಿ. ಅಲ್ಲಿ 100 ಜನ ಅಬ್ಜೆಕ್ಷನ್, 100 ಜನ ಕೇಳಲಿಕ್ಕೆಲ್ಲ ಬರ್ತಾರೆ. ನೀವು ಸ್ವಲ್ಪ ಒಳಗೆ ಅದು ಚಿಂತೆ ಇಲ್ಲ, ಈಗ ಅದು ಅಲ್ಲಿರ್ಬೋದು, 10 ವರ್ಷ ದೊಡ್ಡ ಮಟ್ಟದ ಪೇಟೆ, ಸೊ ದೊಡ್ಡ ಮಟ್ಟ ಸಲಹೆ ನೋಡಿಕೊಂಡು ವಿಚಾರ ಇವತ್ತು ಆಗಬೇಕನ್ನ ಹೇಳಲಿಕ್ಕೆ ನಾನು ಇಚ್ಛಿಸಿ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಅಲೈಡ್ ಅಂಡ್ ಹೆಲ್ತ್ ಕೇರ್ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ ಅವರನ್ನ ಸನ್ಮಾನಿಸಲಾಯಿತು. ದಿಕ್ಸೂಚಿ ಭಾಷಣಗೈದ ಮೀಫ್ ಗೌರವಾಧ್ಯಕ್ಷ ಉಮರ್ ಟೀಕೆ ಮಾತನಾಡಿ, ಕೆಲವು ವರ್ಷಗಳ ಹಿಂದೆ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿದ್ದಂತಹ ಬ್ಯಾರಿ ಮುಸ್ಲಿಮರು ಇಂದು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸ್ತಾ ಇದ್ದಾರೆ. ಅದಕ್ಕೆ ಶ್ರಮಿಸಿದ್ದಂತಹ ಮಾಜಿ ಸಚಿವ ಬಿಎ ಮೊಹಿದ್ದೀನ್ ಮತ್ತು ಖಾದರ್ ಕುಕ್ಕಾಡಿ ಹಾಗೂ ಎಡಪದವು ಮೊಹಮ್ಮದ್ ಬ್ಯಾರಿ ಕೂಡ ಇಂದು ನಮ್ಮೊಂದಿಗಿಲ್ಲ. ಈ ಹಿರಿಯರ ಪ್ರಯತ್ನದಿಂದಾಗಿ ಬ್ಯಾರಿ ಮುಸ್ಲಿಮರ ಶೈಕ್ಷಣಿಕ ಹಸಿವು ನುಗ್ಗಿದೆ ಎಂದು ಹೇಳಲಾಗ್ತಾ ಇದೆ. ಇದು ಕೇವಲ ಮುಸ್ಲಿಂ ಮಕ್ಕಳಿಗೋಸ್ಕರ ಮಾಡಿರುವಂಥ ಶಾಲೆಗಳಲ್ಲ, ಸಮಾಜದ ಕಟ್ಟಕಡೆಯ ವಿದ್ಯಾವಂಚಿತ ಮಗು ನಮ್ಮ ಶಾಲೆಗೆ ಬಂದು ಕಲಿಬೇಕು ಅಂತ ಮಾಡಿರುವಂಥ ಶಾಲೆಗಳು. ಆದರೆ ಇತ್ತೀಚಿನ ಕೆಲವು ಪರಿಸ್ಥಿತಿಯಿಂದಾಗಿ ಬಹಳಷ್ಟು ಜನರು ನಮ್ಮ ಶಾಲೆಗಳಿಗೆ ಬರ್ತಾ ಇಲ್ಲ, ಇರುವಂಥ ಮಕ್ಕಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ಶಾಲ್ಲ ಮುಂದಿನ ದಿನಗಳಲ್ಲಿ ಮೊಹಿದ್ದೀನ್ರವರ ಒಂದು ಕನಸಿತ್ತು ಸರ್, ನಮ್ಮ ಶಾಲೆ ಅದು ಶಾಲೆ ಅಂತ ಆಗಬೇಕಿದ್ರೆ ಅಲ್ಲಿ 50-50% ಇರಬೇಕು. 50% ಮುಸ್ಲಿಮರ ಮಕ್ಕಳು ಇರಬೇಕು, 50% ಬೇರೆಯವರು ಇರಬೇಕಂತ. ನಾವು ಆ ಶೇಕಡವಾರು ನಮಗಿಂತ ಬಹಳ ದೂರ ಇನ್ನೂ ಇದ್ದೇವೆ. ಇನ್ಶಾಲ್ಲ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಬಹಳ ಮುಂದುವರಿತಾ ಇದೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮೀಫ್ ಗೌರವ ಸಲಹೆಗಾರ ಸೈಯದ್ ಮೊಹಮ್ಮದ್ ಬಾರಿ ಮಾತನಾಡಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ವ್ಯಕ್ತಿ ಕೇಂದ್ರಿತಕ್ಕೆ ಅವಕಾಶವಿಲ್ಲ, ಸಮಾಜದ ಸಮುದಾಯದ ಹಿತವಷ್ಟೇ ಮುಖ್ಯವಾಗಿದೆ. ಮೀಫ್ ಈ ನಿಟ್ಟಿನಲ್ಲಿ ಮುನ್ನಡೆಯುತ್ತಿದೆ. ಇಲ್ಲಿ ತಂಡವಾಗಿ ಕೆಲಸ ಮಾಡಿದ ಕಾರಣ ಯಶಸ್ಸು ಸಾಧಿಸಲು ಸಾಧ್ಯವಾಗಿದೆ ಎಂದು ಹೇಳಿದ್ದಾರೆ. ಬಿಎ ಮೊಹಿದ್ದೀನ್ ಸಾಹೇಬರು ತನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ, ಮೊಹಮ್ಮದ್ ಬೇರಿ ಅವರು ಅವರ ಬಗ್ಗೆ ಯೋಚನೆ ಮಾಡಲಿಲ್ಲ, ಇಲ್ಲಿ ಮೂಸಬ್ಬ ಬೇರಿ ಅವರು ಸಹ ಅವರ ಬಗ್ಗೆ ಯೋಚನೆ ಮಾಡಲಿಲ್ಲ, ಉಮರ್ ಟಿಕೆ ಅವರು ನನಗೇನಾಗಬೇಕಂತ ಯೋಚನೆ ಮಾಡಲಿಲ್ಲ. ಎಲ್ಲವರ ಯೋಚನೆ ಏನು ಪರ್ಪಸ್ ಅಪ್ಪ ಅಂತ ಹೇಳಿ, ದ ಬಿಗ್ ಪರ್ಪಸ್, ದೇ ಹ್ಯಾವ್ ಸೀನ್ ದ ಬಿಗರ್ ಪಿಕ್ಚರ್. ಆ ಪರ್ಪಸ್ನ ಬಗ್ಗೆ ಹೋದಾಗ ಪರಮಾತ್ಮನ ದಯೆ ಬರ್ತದೆ. ಯಾವಾಗ ಯಾವ ಕೆಲಸದಲ್ಲಿ ಪರಮಾತ್ಮನ ದಯೆ ಬರ್ತದೆ ಆ ಕೆಲಸ ಸ್ವತಂತ್ರವಾಗಿ ಆಗಿಬಿಡ್ತದೆ. ಐ ಪ್ರೇ ಟು ಗಾಡ್
ದ್ಯಾಟ್ ಈ ಸಬ್ಜೆಕ್ಟನ್ನು ನಾವು ಏನೆಲ್ಲ ನಾವು ವಿದ್ಯಾಸಂಸ್ಥೆ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೇವೆ, ಯಾವಾಗಲೂ ಇದನ್ನು ನಮ್ಮಲ್ಲಿ ಅದು ಅಳವಡಿಸಿಕೊಳ್ಳಬೇಕು. ಯಾವುದೇ ಒಂದು ವಿಷಯದಲ್ಲಿ ಪರ್ಸನ್ ಈಸ್ ಸೆಕೆಂಡ್ರಿ, ಪರ್ಪಸ್ ಈಸ್ ಇಂಪಾರ್ಟೆಂಟ್. ವಿ ಮಸ್ಟ್ ವರ್ಕ್ ಫಾರ್ ದಿ ಪರ್ಪಸ್. ಸೊ ಐ ಪ್ರೇ ಗಾಡ್ ಆಲ್ಮೈಟಿ ಟು ಬ್ಲೆಸ್ ಮೀಫ್ ಅಬಂಡೆಂಟ್ಲಿ. ಎಲ್ಲ ಜನರು, ನಮ್ಮ ಚೇರ್ಮ್ಯಾನು, ನಮ್ಮ ಮುಸ್ತಫಾ ಸಾಹೇಬರ ಇದೇ ಬೇರೆ. ಫೋಟೋ ಒಂದು ಬಿಟ್ಟರೆ ಉಂಟಲ್ಲ, ಅವರು ಯಾವುದಕ್ಕೂ ಬೆಳಿಗ್ಗೆ ಸುಳ್ಯದಲ್ಲಿದ್ದಾರೆ, ಮಧ್ಯಾಹ್ನ ಮಂಗಳೂರಲ್ಲಿ, ಸಾಯಂಕಾಲ ಬೆಂಗಳೂರು, ಅಲ್ಲಿ ಮುಂತಾಜಲ್ಲಿ ಇದ್ದಾರೆ. ಎಲ್ಲವರು ಇಬ್ಬೊಬ್ಬರೇ ಹೆಸರು ಹೇಳೋದಲ್ಲ, ಎಲ್ಲವರು ದೇವರ ಸಾಕ್ಷಿ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಯನಪುಯ ಪರಿಗಣಿತ ವಿವಿ ಕುಲಾಧಿಪತಿ ಡಾಕ್ಟರ್ ವೈ ಅಬ್ದುಲ್ಲಾ ಕುನ್ಯಿ, ಕಾರ್ಪೊರೇಟರ್ ಎಸಿ ವಿನಯರಾಜ್, ಎಸ್ಎಂಆರ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ, ಆಜಾದ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮೊಹಮ್ಮದ್ ಮನ್ಸೂರ್ ಆಜಾದ್, ಭಾರತ್ ಕನ್ಸ್ಟ್ರಕ್ಷನ್ಸ್ ಸಿಇಒ ಎಸ್ಎಂ ಮುಸ್ತಫಾ ಮಾತನಾಡಿದರು. ವೇದಿಕೆಯಲ್ಲಿ ಮಿಫ್ ಪದಾಧಿಕಾರಿಗಳಾದ ರಿಯಾಜ್ ಅಹಮದ್ ಕಣ್ಣೂರು, ಮುಸ್ತಫಾ ಸುಳ್ಯ, ಶಬಿ ಅಹಮದ್ ಕಾಜಿ, ನಿಜಾರ್ ಫಕೀರ್ ಮೊಹಮ್ಮದ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಂತಹ ಮೀಫ್ ಅಧ್ಯಕ್ಷ ಮೂಸಬ್ಬಾ ಪಿ ಬ್ಯಾರಿ ಸ್ವಾಗತಿಸಿದ್ರು. ಉಪಾಧ್ಯಕ್ಷ ಮುಮ್ತಾಜ್ ಅಲಿ ವಂದಿಸಿದ್ರು. ರಫೀಕ್ ಮಾಸ್ಟರ್ ಕಾರ್ಯಕ್ರಮ ನಿರೂಪಿಸಿದ್ರು.